ಮಾಡ್ತಾ ಇರೋದು ಬೆಂಗಳೂರಿಗೆ, ನಮ್ಮ ರಾಮನಗರ ಜಿಲ್ಲೆಗೆ ಅವ್ರಿಗೇನೋ ಒಂದು ಜೀವ ಕೊಟ್ಟು, ರಾಜಕೀಯ ಜೀವ ಕೊಟ್ಟು ಆ ಜಿಲ್ಲೆಗೆ ಒಂದು ಹೊಸ ರೂಪ ಕೊಡಕ್ಕೆ ಮಾಡ್ತಾ ಇದ್ದಾರೆ. ಅವರೇ ಹೆಚ್ಚು ಬೆನಿಫಿಷಿಯರಿ ಅಂತ ಹೇಳ್ತಾ ಇದ್ದೀರಿ ಸರ್, ಆದ್ರೂ ಯಾಕೆ ಆರೋಪ ಮಾಡ್ತಿದ್ದಾರೆ ಅಂತ? ರಾಜಕೀಯವಾಗಿ ಅವ್ರಿಗೆ ಹೇಳ್ಬೇಕು, ನನ್ನ ಬೈಲಿಲ್ಲ, ಇನ್ಯಾರು ಬೈತಾರ ಅವರು? ಈಗ ಸರ್ ನಿಮ್ಮ ಮೇಲೆ ಈಗ ಕುಮಾರಸ್ವಾಮಿ ಪರೋಕ್ಷವಾಗಿ ನೀವೇ ಹೆಲ್ಪ್ ಮಾಡ್ತಿದ್ದೀರಾ ಅಂತ ನೀವೇ ಹೇಳ್ದಂಗೆ ಅವರಿಗೆ ಜಾಸ್ತಿ ಫಲಾನುಭವಿಗಳು. ಈಗ ನಾವು ಪಕ್ಕದಲ್ಲಿ ಅವ್ರ ಜಮೀನು ಪಕ್ಕದಲ್ಲಿದೆ ಅಂತ ಬಿಟ್ಟು ನಾವು ದ್ವೇಷದ ರಾಜಕಾರಣ ಮಾಡಕ್ಕಾಗ್ತದ? ಈಗ ಅವ್ರು ಯಾವತ್ತೋ 5,000ಕ್ಕೋ 6,000ಕ್ಕೋ 7,000ಕ್ಕೋ 84 85 ಅವ್ರ ತಂದೆ ಜಮೀನು ತೊಗೊಂಡಿದ್ರು. ಅವರ ಅತ್ತೆ ಜೊತೆ ಅವರ ನಾದಿನಿ ಹೆಸರಿಗೋ ಅವ್ರ ಹೆಸರಿಗೋ ತೊಗೊಂಡಿದ್ರು. ಅದಾದಮೇಲೆ ಅದು ಇವ್ರಿಗೆ ಗಿಫ್ಟ್ ಬಂತು. ಇವತ್ತೆಲ್ಲ 7 ಕೋಟಿ 8 ಕೋಟಿ 10 ಕೋಟಿ ಹೋಗ್ತದೆ. ಈಗ ಅಲ್ಲ ಆದ ತಕ್ಷಣ 10 ಕೋಟಿ ಆಗುತ್ತೆ. ಡಬಲ್ ಹೌದಪ್ಪ, ತೆಗೆದು ನೋಡು ಡಾಕ್ಯುಮೆಂಟ್ಸ್ ಎಲ್ಲ. ಈಗ ನಾವು ಎಲ್ಲ 2,000 3,000 ತೊಗೊಂಡಿದ್ದಪ್ಪ ಒಂದು ಕಾಲ. ನಮ್ಮವು ಆಗಿವಪ್ಪ, ಏನು ಮಾಡೋದು? ಏನಾದ್ರು ಒಳ್ಳೇದು ಮಾಡ್ಬೇಕಾದ್ರೆ ಅಡಚಣೆಗಳು ಇರ್ತದೆ. ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಅಡಚಣೆಗಳು, ಕಲ್ಲು ಎಸೆಯೋರು, ಮಾತಾಡೋರು ಇರ್ತಾರೆ. ಈ ಜಾಗನ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಇದ್ದಾಗನೇ ಇದನ್ನ ನೋಟಿಫಿಕೇಶನ್ ಮಾಡಿತ್ತು. 5 ಕಡೆ, ಇಲ್ಲಿ ಸಾತ್ನೂರು, ಸೋಂಪುರ, ಅಲ್ಲೆಲ್ಲೋ ಎಲ್ಲ ಕಡೆ 5-6 ಕಡೆ ಮಾಡಿದ್ರು. ಅದನ್ನ ಕಾರ್ಯರೂಪಕ್ಕೆ ತ್ಯಾಮಗೋಡ್ಲಲ್ಲೆಲ್ಲ ಮಾಡಿದ್ರು. ಹೊಸಕೋಟೆಯಲ್ಲಿ ಒಂದು ಕಡೆ, ನಮ್ಮ ರಾಮನಗರದಲ್ಲಿ ಒಂದು ಕಡೆ, ಸಾತ್ನೂರಲ್ಲಿ ಒಂದು ಕಡೆ, ಸೋಲೂರು ಒಂದು ಕಡೆ, 5 ಕಡೆ ಮಾಡಿದ್ರು. ಅದನ್ನು ಡಿನೋಟಿಫೈ ಮಾಡಿರಲಿಲ್ಲ. ನಾನು ಡಿನೋಟಿಫೈಗೆ ಹೋಗಲಿಲ್ಲ. ನಾನು ಅದಕ್ಕೆ ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ಅದನ್ನು ಒಂದು ಹೊಸ ಮಾದರಿ, ಒಂದು ಇಂಟರ್ನ್ಯಾಷನಲ್ ಕಾನ್ಸೆಪ್ಟಲ್ಲಿ ಒಂದು ಹೊಸ ಪ್ಲ್ಯಾಂಡ್ ಸಿಟಿ ಮಾಡಬೇಕು ಅಂತೇಳಿ ನಾನು ಈ ಯೋಜನೆಗಳನ್ನು ಕ್ಯಾಬಿನೆಟ್ ತೆಗೆದುಕೊಂಡು ಅಪ್ರೂವ್ ಮಾಡಿದ್ದೇವೆ. ಸೊ ಇಂಟರ್ನ್ಯಾಷನಲ್ ಕನ್ಸಲ್ಟೆಂಟ್ ಕೂಡ ಆಗ್ತೀವಿ. ಈಗೇನು ಬೆಂಗಳೂರಿದೆ, ಒಂದು ಹೊಸ ಬೆಂಗಳೂರು ಥರ ಅದನ್ನು ಸೃಷ್ಟಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಕುಮಾರಸ್ವಾಮಿಗೆ ಜಾಸ್ತಿ ಅನುಕೂಲ ಆಗೋದು. ಅವ್ರದ್ದೇ ಅಕ್ಕಪಕ್ಕ ಜಮೀನುಗಳು ಜಾಸ್ತಿ ಇರೋದು. ಅವ್ರಿಗೆ ಒಳ್ಳೇದಾಗ ಮೋಸ್ಟ್ ಬೆನಿಫಿಷಿಯರಿ ಯಾರಿಗಂತಂದ್ರೆ ಅವ್ರ ಫ್ಯಾಮಿಲಿ